ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಅಂದರೆ ನೀವು ರೆಫರ್ ಮಾಡ್ತಾ ನೀವು ಅರ್ನ ಮಾಡುವಂಥದ್ದು. ಅದು ಯಾವ ರೀತಿ ಅಂದರೆ ನಿಮಗೆ ಒಂದು ರೆಫರ್ ಮಾಡೋದ್ರೆ ನಿಮಗೆ 500 ರೂಪಾಯಿ ತನಕ ಸಿಗ್ತಾ ಇರುವಂಥದ್ದು. ಅದೇ ರೀತಿ ಒಂದು 5 ರೆಫರ್ನ ಮಾಡಿದ್ರೆ ನಿಮಗೆ 2500 ರೂಪಾಯಿ ಅಷ್ಟು ಸಿಗ್ತಾ ಇರುವಂಥದ್ದು. ಅದನ್ನು ಯಾವ ರೀತಿ ರೆಫರ್ ಮಾಡಬೇಕು, ಯಾವ ರೀತಿ ನೀವು ಲಿಂಕನ್ನು ತೊಗೋಬೇಕು, ನೀವು ಯಾವ ರೀತಿ ಅರ್ನ್ ಮಾಡ್ತೀರಾ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಏನಿದೆ ಆ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬೋದು, ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಹೇಳುವಂಥದ್ದೇ ಮೊದಲಾಗಿ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಅಂತಂದರೆ ನೀವು ಈ ಆ್ಯಪನ್ನು ಬೇರೆಯವ್ರಿಗೆ ರೆಫರ್ ಮಾಡಿದ್ರೆ ಸೊ ನಿಮಗೆ ಹಣ ಸಿಗುವಂಥದ್ದಾಗಿರುತ್ತೆ. ಅದು ಯಾವ ರೀತಿ ಹಣ ಸಿಗುತ್ತೆ, ನೀವು ಯಾವ ರೀತಿ ರೆಫರ್ ಮಾಡಬೇಕು ಅನ್ನೋದನ್ನ ಒಂದು ಡೆಮೋ, ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಆ್ಯಪ್ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸ್ಟಾರ್ಟಿಂಗೇ ಸಿಗುತ್ತೆ. ಜೊತೆಗೆ ನಿಮಗೆ ವಾಟ್ಸಪ್ ಚಾನಲ್ ಏನಿದೆ ಆ ಒಂದು ಚಾನಲಲ್ಲೂ ಸಹ ಈ ಒಂದು ಲಿಂಕನ್ನು ಹಾಕಿರ್ತೀವಿ, ಚೆಕ್ ಮಾಡ್ಕೋಬೋದು. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಬನ್ನಿ ಅದು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅಕೌಂಟ್ ಕ್ರಿಯೇಟ್ ಮಾಡಿ ಯಾವ ರೀತಿ ಹಣ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ನಾನು ನಿಮ್ಗೆ ಏನು ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ ಆ ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಫೋನ್ ನಂಬರು OTP ಹಾಕಿ ಕಂಟಿನ್ಯೂ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಕೇಳುತ್ತೆ. ಅಲ್ಲಿ ನಿಮ್ಮ ಒಂದು ಹೆಸರೇನಿದೆ ನಿಮ್ಮ ಹೆಸರನ್ನು ಹಾಕಬೇಕಾಗತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನು ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ನೀವು ಕಂಟಿನ್ಯೂ ಅಂತ ಏನಿದೆ ಆ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಏನಿದೆ ಆ ಒಂದು ಇಮೇಲ್ ಅಡ್ರೆಸ್ನ ಕೊಟ್ಟು OTP ಬರುತ್ತೆ ಅದಕ್ಕೆ. ಸೊ ಆ ಒಂದು OTPನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಸೊ ನಿಮ್ಮ ಇಮೇಲ್ ID ಯಾವ್ದು ಕೊಟ್ಟಿರ್ತೀರ ಅದೇ ಒಂದು ಇಮೇಲ್ IDಗೆ OTP ಹೋಗುತ್ತೆ. ಜಸ್ಟ್ ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಅಂತ ಅದೇ OTP ವೆರಿಫೈ ಆಗುತ್ತೆ. ವೆರಿಫೈ ಆಗಿ ನಿಮಗೆ ಡೈರೆಕ್ಟಾಗಿ ಇಮೇಲ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಪಾನ್ ಕಾರ್ಡ್ ನಂಬರ್ ಏನಿದೆ ಈ ಒಂದು ಪಾನ್ ಕಾರ್ಡ್ ನಂಬರ್ನ ಕೇಳ್ತಾ ಹೋಗುತ್ತೆ. ನೀವು ನಿಮ್ಮ ಪಾನ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ಪಾನ್ ಕಾರ್ಡ್ ನಂಬರ್ನ ಫುಲ್ಲಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಏನು ಕಾಣ್ತಾ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಸೊ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಕಂಟಿನ್ಯೂ ಅಂತ ಕೊಟ್ಟಾದಮೇಲೆ ನಿಮಗೆ ಒಂದು ಪ್ರೋಸೆಸ್ನ ಕಂಪ್ಲೀಟಾಗಿ ನೆಕ್ಸ್ಟು ನಿಮ್ಮ ಒಂದು ಡಿಜಿಲಾಕರ್ ಏನಿದೆ ಆ ಒಂದು ಡಿಜಿಲಾಕರ್ ಆ ಪೇಜಿಗೆ ಹೋಗುತ್ತೆ. ಆ ಡಿಜಿಲಾಕರಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ನಿಮ್ಮ �get ಒಂದು ಡೀಟೇಲ್ಸ್ ಅಂತ ಏನಿದೆ ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅನ್ನೋದ್ರ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚಾ ಕಾಣ್ತಾ ಇದೆ ಆ ಒಂದು ಕ್ಯಾಪ್ಚಾನ ಕೊಡಬೇಕಾಗತ್ತೆ. ಕ್ಯಾಪ್ಚಾನ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ನಿಮಗೆ ಒಂದು ಸಬ್ಮಿಟ್ ಬಟನ್ ಏನಿದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ನೆಕ್ಸ್ಟ್ ಪೇಜ್ ಏನಿದೆ ಸೊ ನೆಕ್ಸ್ಟ್ ಅನ್ನೋದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ನಂಬರ್ ಕೊಟ್ಟಿರ್ತೀರ ಸೇಮ್ ಅದೇ ನಂಬರ್ಗೆ ನಿಮಗೊಂದು OTP ಬರುತ್ತೆ. OTPನ ಹಾಕಿ ಸೆಟ್ ಯುವರ್ ಡಿಜಿಲಾಕರ್ ಪಿನ್ ಇದೆ. ಸೊ ಈ ಪಿನ್ನನ್ನು ನೀವು ಮ್ಯಾಂಡೇಟ್ರಿ ಇಟ್ಕೋಬೇಕು. ಹೊಸ್ದಾಗಿ ಆಡುವಾಗ ಒಂದು 6 ನಂಬರ್ ಪಿನ್ನ ಕೊಟ್ಟು ಎಂಟ್ರಿ ಮಾಡ್ಕೊಳ್ಳಿ. ಸೊ ಇದೇ ಪಿನ್ನೇ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಈ ಪಿನ್ನ ಎಂಟ್ರಿ ಮಾಡಿಕೊಂಡು ಅಲೋ ಅಂತ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ಅಲೋ ಮಾಡಿದ್ಮೇಲೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಫ್ಲೆಚ್ ಆಗುತ್ತೆ. ಫ್ಲೆಚ್ ಆಗ್ತಿದ್ದಂಗೆ ನಿಮಗೆ ಕೆಳಗಡೆ ಫ್ಲೆಚ್ ಡಾಕ್ಯುಮೆಂಟ್ ಅಂತ ಏನು ಕಾಣ್ತಿದೆ ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ. ನೀವು ಯಾವ ಒಂದು ಬ್ಯಾಂಕ್ ಆ ಒಂದು ಡೀಟೇಲ್ಸ್ನ ಹಾಕ್ತಾಯಿದ್ದೀರಾ ಸೊ ಅದೇ ಬ್ಯಾಂಕ್ ಆ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು ಸೊ ಮತ್ತು IFSC ಕೋಡ್ ಆಗಿರ್ಬೋದು ಪ್ರತಿಯೊಂದು ಸಹ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಕನ್ಫರ್ಮೇಷನ್ ಅಕೌಂಟ್ ನಂಬರ್ಗೆ ನಾನು ನಿಮಗೆ ಎರಡೂ ಸಹ ಹಾಕಿದ್ದೀನಿ. ಹಾಕಾದ್ಮೇಲೆ ನಿಮಗೆ ಒಂದು IFSC ಕೋಡ್ ಏನಿದೆ ಸೊ ಆ IFSC ಕೋಡ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಏನಿದೆ ಸೊ ಕಂಟಿನ್ಯೂ ಆಪ್ಷನ್ ಮೇಲೆ ಕೊಟ್ಟಿದ್ದೀನಿ. ಕೊಟ್ಟಾದಮೇಲೆ ನಿಮಗೆ ನಿಮ್ಮ ಒಂದು ಕ್ಯಾಪ್ಚರ್ ಫೋಟೋ ಏನಿದೆ ಸೊ ಲೈವ್ ಫೋಟೋ ನಿಮಗೆ ತೊಗೊಳ್ಳಿ ಅಂತ ಕೇಳುತ್ತೆ. ಸೊ ಅದು ಲಿಂಕ್ ಆಗುತ್ತೆ. ಸೆಲ್ಫಿ ವೆರಿಫಿಕೇಷನ್ ಕ್ಲಿಕ್ ಸೆಲ್ಫಿ ಅಂತ ಏನು ಕಾಣ್ತಾ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಅಲೋ ಮಾಡ್ಕೊಳ್ಳಿ. ಅಲೋ ಮಾಡ್ಕೊಂಡಾದ್ಮೇಲೆ ನಿಮಗೆ ಸ್ಟ್ರೈಟಾಗಿ ಕೂತ್ಕೋ ಗ್ರೀನ್ ಕಲರ್ ಸುತ್ತ ಬಂದಾದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ನಿಮ್ಮ ಒಂದು ಫೋಟೋ ಏನಿರುತ್ತೆ ಆ ಫೋಟೋ ಕನ್ಫರ್ಮೇಷನ್ ಆಗುತ್ತೆ. ನೀವು ಕನ್ಫರ್ಮೇಷನ್ ಕೊಟ್ಟಾದಮೇಲೆ ನಿಮ್ಮ ಸಿಗ್ನೇಚರ್ ನಿಮ್ಮ ಬೆರಳಿಂದ ಡೈರೆಕ್ಟಾಗಿ ಬೇಕಾದ್ರೆ ಸಿಗ್ನೇಚರ್ ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಒಂದು ಅದ್ರ ಮೇಲೇ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಒಂದು ವೈಟ್ ಪೇಪರ್ ಮೇಲೆ ಡೈರೆಕ್ಟಾಗಿ ಸೈನ್ ಹಾಕಿ ಆ ಸೈನ್ನ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಒಂದಷ್ಟು ಡೀಟೇಲ್ಸ್ಗಳು ಕೇಳ್ತಾ ಹೋಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ. ಸೊ ನೋಡ್ಕೊಳ್ಳಿ, ನೀವೇನು ಫೋಟೋ ಹೊಡೆದು ಇಟ್ಕೊಂಡಿರ್ತೀರ
ಸೊ ಒಂದು ವೈಟ್ ಪೇಪರ್ ಮೇಲೆ ಸೈನ್ ಹಾಕ್ಕೊಳ್ಳಿ, ಸೈನ್ ಹಾಕ್ಕೊಂಡು ಫೋಟೋ ಹೊಡ್ಕೊಳ್ಳಿ. ಇಲ್ಲಿ ಆ್ಯಕ್ಟಿವೇಟ್ ಅಂತ ಏನಿದೆ ಇದು ಕೆಳಗಡೆ ಬಂದುಬಿಟ್ಟು ಡೂ ಇಟ್ ಲೇಟರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಬಂದು ಬಿಲೋ 5 lakhs ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಾಬ್ ಬಂದು ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತಾ ಹೋಗಿ. ಸೊ ಕೊಟ್ಟಾದಮೇಲೆ ನೋಡ್ಕೋಬೋದು ನಿಮಗೆ ನೆಕ್ಸ್ಟ್ ಬಂದು ನಿಮ್ಮ ಒಂದು ಅಡಿಷನಲ್ ಡೀಟೇಲ್ಸ್ ಏನಿದೆ ಅಡಿಷನಲ್ ಡೀಟೇಲ್ಸ್ ಕೇಳುತ್ತೆ. ಮೇಲು ಮತ್ತು ಅನ್ಮ್ಯಾರಿಡ್, ಮ್ಯಾರಿಡ್ ಆಗಿದ್ದಾರೆ ಎಲ್ಲ ಕೇಳುತ್ತೆ. ಸೊ ಕಂಟಿನ್ಯೂ ಅಂತ ಕೊಡಿ. ಡೂ ಇಟ್ ಲೇಟರ್ ಅಂತ ಕೊಡಿ. ನಾಮಿನಿ ಆ್ಯಡ್ ನಾಮಿನಿ ಮಾಡುವಾಗ ಡೂ ಇಟ್ ಲೇಟರ್ ಅಂತ ಕೊಡಿ. ಕೊಡ್ತಿದ್ದಂಗೆ ನಿಮ್ಮ ಅಕೌಂಟ್ ಓಪನಿಂಗ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅಂತ ಏನು ಕಾಣ್ತಿದೆ ಇದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ. ಸೊ ಈ ಒಂದು ಆಧಾರ್ ನಂಬರ್ ಮೇಲೆ ಒಂದು ಬಾಕ್ಸಲ್ಲಿ ಏನಿದೆ ಸೊ ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡ್ತಿದ್ದಂಗೆ ನೀವು ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಏನು ಕಾಣ್ತಾ ಇದೆ ಸೊ ಆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 6 digit ಒಂದು OTP ಬಂದಿರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಎಂಟ್ರಿ ಮಾಡ್ತಿದ್ದಂಗೆ ವೆರಿಫೈ OTP ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ಏನು ಕಳಿಸಿದರೆ ಆ ಒಂದು OTP ಹಾಕಿರುವಂಥದ್ದು ವೆರಿಫೈ ಆಗುತ್ತೆ. ವೆರಿಫೈ ಆಗ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಫ್ಲೆಚ್ ಆಗ್ತಾ ಹೋಗುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಈ ರೀತಿ ಫ್ಲೆಚ್ ಆಗ್ತಾ ಹೋಗುತ್ತೆ. ಇಷ್ಟೇ ಫ್ರೆಂಡ್, ಈ ರೀತಿಯಾಗಿ ನೀವು ಈ ಒಂದು ಆ್ಯಪ್ನ ರೆಫರ್ ಮಾಡೋ ಮೂಲಕ ನಿಮಗೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಯಾರು ಇರ್ತಾರೆ ಅಂಥವ್ರಿಗೆ ರೆಫರ್ ಮಾಡಿ ನೀವು ಅರ್ನ್ ಮಾಡ್ಬೋದಾಗಿರುತ್ತೆ. ಇದು ವೋಚರ್ ಮೂಲಕ ನಿಮಗೆ ಸಿಗುವಂಥದ್ದು. ಆ ವೋಚರ್ನ ಯಾವ ರೀತಿ ರಿಡೀಮ್ ಮಾಡ್ಕೋಬೇಕು ಅನ್ನೋದು ಸಹ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ. ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.